ಕನ್ನಡಕ್ಕೆ ತನ್ನದೇ ಆದ ಸೇವೆಯನ್ನು ಮಾಡಿದಂತ ನಾರಾಯಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳೋಣ. ಶ್ರೀ ನಾರಾಯಣ ಗೌಡರು ಕನ್ನಡಕ್ಕೆ ಎಲ್ಲೇ ಧಕ್ಕೆ ಬರಲಿ, ಅದು ಮಹಾರಾಷ್ಟ್ರ ಆಗಿರಲಿ, ತಮಿಳುನಾಡು ಆಗಿರಲಿ, ಇನ್ನೊಂದೇ ಆಗಿರಲಿ, ಎಲ್ಲಿಗೆ ಬೇಕಾದರೂ ಹೋಗಿ ಕನ್ನಡ ತರದಿಂದ ಗರ್ಜಿಸಿ ಉತ್ತರವನ್ನು ಕೊಡುವಂತಹ ಉತ್ತರ ಭೂಪರು ಅವರು. ಗಂಡುಗಲಿ ಸಿಂಹಗರ್ಜನೆಯ ಮಾತುಗಳು ಅವರು. ಕನ್ನಡದ ವಿಷಯದಲ್ಲಿ ವಾಟರ್ ನಾಗರಾಜರವರನ್ನ ಜೊತೆಯಾಗಿ ನಿಲ್ಲುವಂತ ಕನ್ನಡ ನಾಡು ನುಡಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಜೀವನವನ್ನೇ ಮುಡುಪಾಗಿದ್ದಂತ ಶ್ರೀ ನಾರಾಯಣಗೌಡರವರು ಸತೀಶ್ವರವರ ಹುಟ್ಟುಹಬ್ಬಕ್ಕೆ ಅವರಿಗೆ ತಮ್ಮ ಸಿದ್ಧಿಯಲ್ಲಿ ಆರೈಕೆ ಮಾಡಿದ್ದಾರೆ. ನಮ್ಮ ಜನ ಕನ್ನಡ ನಾಡು ಎಲ್ರಿಗೂ ಮತ್ತೊಮ್ಮೆ ಕನ್ನಡದ ಹಾಡುಗಳನ್ನ ನಮಗಾಗಿ ಹಾಡ್ತಿರುವಂತಹ ಹಾಡು ಕಲಾವಿದರಿಗೆ ನಾವು ಬಿಟ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೇರ ಜೀವನದಿ ಆ ಮಲ್ಲಿಗೆ ಮಮಕಾರ ಮಾಯೇ ಜಗಾಡಿ ಹಾಯುವೆದೋ ಮನೆವರೆಗೂ ಕನ್ನಾಡಿ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೋದರ ಸನ್ಮಾನ್ಯ ಸತೀಶ್ ಗೌಡ್ರು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು, ಕನ್ನಡ ಚಳವಳಿಯ ಧೀಮಂತ ನಾಯಕರು, ಸಮಾಜದ ಆಗು ಹೋಗುಗಳಲ್ಲಿ ನೊಂದವರ ಬೆಂದವರ ಕಷ್ಟಕ್ಕೆ ನಿಲ್ಲುವಂತ ಸ್ನೇಹ ಜೀವಿ ಸತೀಶ್ ಗೌಡ್ರು ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂಥವ್ರನ್ನ ಕರೆದು ಅವ್ರನ್ನ ಸತ್ಕರಿಸುವಂಥದ್ದು ಒಂದು ಕಡೆ ಆದರೆ, ಸಮಾಜದಲ್ಲಿ ಭಾರಿ ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ದುಮಾನಿಯಲ್ಲಿ ಇರುವಂಥ ಜನರ ಸೇವೆಯನ್ನು ಮಾಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಜನರ ಜೊತೆಯಲ್ಲಿ ಆಚರಿಸಿಕೊಳ್ಳುವಂಥದ್ದು ಭಾರಿ ವಿಶೇಷ. ಹಾಗಾಗಿ ಯಾವುದೇ ಹುಟ್ಟುಹಬ್ಬಗಳು ಈ ಥರ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೆದರೆ ಇವತ್ತಿನ ಸಮಾಜಕ್ಕೆ ಭಾರಿ ಒಳ್ಳೆಯ ಸಂದೇಶ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಸಮಾಜ ನಾವು ಏನಾದರೂ ಕೊಡಬೇಕಲ್ಲ, ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ. ಸಮಾಜ ನಮಗೆ ಎಲ್ಲವನ್ನು ಕೊಟ್ಟಾಗ ಸಮಾಜಕ್ಕೆ ನಾವೇನಾದರೂ ಕೊಡುವಂಥದ್ದು ಇಂಥ ಸಂದರ್ಭಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಅದು ನಿಜಕ್ಕೂ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಇವತ್ತು ಅನೇಕ ಕಾರ್ಯಗಳನ್ನು ಅವರು ಬೆಳಗಿನಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಇಷ್ಟೆಲ್ಲ ಸರಳವಾಗಿ ಅರ್ಥಪೂರ್ಣವಾಗಿ ಯಾರೇ ಹುಟ್ಟುಹಬ್ಬಗಳು ಹೀಗೆ ನಡೆದಾಗ ಅದು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥದ್ದು ಮತ್ತು ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥದ್ದು ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಮತ್ತೊಮ್ಮೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರ ಪರವಾಗಿ ಸತೀಶ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತಾ ಆ ಭಗವಂತ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಎಲ್ಲರಿಗೂ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತೊಂದು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಮ್ಮ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶ್ಚಲಾನಂದ ಸ್ವಾಮೀಜಿಗಳು ಬಂದಿದ್ದರು. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಆಗಮಿಸ್ತಿದ್ದಾರೆ. ನಮ್ಮ ಚಾಮರಾಜನಗರದಿಂದ ಕಾವೇರಿ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು, ನಮ್ಮ ಕಾಡ ಅಧ್ಯಕ್ಷರಾದಂಥ ಮರಸಮ್ಮಣ್ಣವರು ಬಂದಿದ್ದಾರೆ. ಅವ್ರ ಸ್ನೇಹಿತರಂತೆ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ. ಹಾಗೆ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು, ನಮ್ಮ ಆಂಜನಪ್ಪ ಅವರು, ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು, ನಾಗರಾಜ್ ಕೋಟೆ, ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬರ್ತಾಯಿದ್ದಾರೆ. ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಈಗ ಬರ್ತಾಯಿದ್ದಾರೆ. ಸರ್ವಣ್ಣ ಅವರು ಇರ್ಬೋದು. ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬರ್ತಾಯಿದ್ದಾರೆ. ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾಯಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ. BBMP ಪೌರ ಕಾರ್ಮಿಕರಿಗೆ 250 ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ. ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ, ಹಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಸತೀಶ್ ಗೌಡ್ರಿಗೆ ಇವತ್ತು ಜನ್ಮದಿನ. ಅವರಿಗೆ ಭಗವಂತ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇರಲಿ, ಇನ್ನೂ ಹೆಚ್ಚಿನ ಎತ್ತರಕ್ಕೆ ಅವರು ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮತ್ತು ಬಡವರಿಗೆ, ದೀನದಲಿತರಿಗೆ ಹೆಚ್ಚಿನ ಒಂದು ಸಹಾಯನ ಮಾಡಲಿ, ಭಗವಂತ ಆ ಶಕ್ತಿಯನ್ನು ಅವರಿಗೆ ಕರುಣಿಸಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಕೋರಿ ಮುಗಿಸ್ತಾ ಇದ್ದೀನಿ. ನನ್ನ ಆತ್ಮೀಯ ಗೆಳೆಯರು, ರಕ್ಷಣಾ ವೇದಿಕೆಯ ನಾಯಕರು ಆದಂಥ ಸತೀಶ್ ಗೌಡರು ಹುಟ್ಟುಹಬ್ಬವನ್ನು ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಕಾರ್ಮಿಕರ ಜೊತೆ, ಕಾರ್ಯಕರ್ತರ ಜೊತೆ, ಬಡವರ ಜೊತೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊತಿದ್ದಾರೆ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಂಡು ಈ ಭಾಗದಲ್ಲಿ ಕಾರ್ಮಿಕರ ಬಗ್ಗೆ ಎಲ್ಲ ಅವರು ಒಂದು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡತಕ್ಕಂಥ ವಿಚಾರದಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ ಸಮಾಜದಲ್ಲಿ ಅವರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಒಂದು ಅವರ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಭಾಳ ಜೋರಾಗಿ ಎಲ್ಲ ವರ್ಗದ ಜನರನ್ನು ಸೇರಿಸಿ ಇವತ್ತು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸೋದಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು, ಜನಪ್ರಿಯರು, ಯುವಕರ ಕಣ್ಮಣಿಯಾಗಿ, ಕನ್ನಡಾಭಿಮಾನಿಯಾಗಿ, ಕನ್ನಡ ಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ, ಬಲಗೈಯಾಗಿ, ಬಹಳ ಸದಾ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ, ಯುವಕರಾಗಿ ನಮ್ಮ BS ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾ ಇರೋಂಥದ್ದು ಭಾಳ ಸಂತೋಷ ಸಂಗತಿ. ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ, ನೆಲ, ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ. BS ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ, ಬಡವರ ಪರವಾಗಿ, ಶ್ರೀಸಾಮಾನ್ಯರ ಪರವಾಗಿ, ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ, ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಅವರು ಎತ್ತರಕ್ಕೆ ಬೆಳೀಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ, ನಾಡನ್ನು ಕಟ್ಟೋ ಕೆಲಸದಲ್ಲಿ, ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ, ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನ ಕೋರ್ತೀನಿ. ವಿಚಾರಗಳಿಗೆ ತನ್ನನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಯುವ ಮುಂದಾಳು, ನಮ್ಮೆಲ್ಲರ ಪರಮಾಪ್ತ ಸತೀಶ್ ಗೌಡರ ಹುಟ್ಟುಹಬ್ಬ ಇವತ್ತು ಅಂತಕ್ಕಂಥದ್ದು ಈ ಭಾಗದ ಕನ್ನಡದ ಪರವಾದ ಎಲ್ಲ ಮನಸ್ಸುಗಳು ಕೂಡ ಸಂತೋಷವನ್ನು ತಂದುಕೊಟ್ಟಿದೆ. ನಿಜದ ಅರ್ಥದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದರೆ ಸತೀಶ್ ಗೌಡರ ಹಾಗೆ ಖಂಡಿತವಾಗಲೂ ಕೂಡ ನಾಡಿಗೆ, ನುಡಿಗೆ ಒಂದು ರೀತಿಯಾದಂಥ ಘನತೆ ಮತ್ತು ಗೌರವ ದೊರಕ್ತದೆ. ಈ ಹಿನ್ನೆಲೆ ಒಳಗಡೆ ನನಗೆ ಇನ್ನೂ ಸಂತೋಷ ಸಂಗತಿ ಏನಂತ ಹೇಳಿದ್ರೆ, ಸತೀಶ್ ಗೌಡ ಎಲ್ಲೋ ಅಲ್ಲ, ಪಕ್ಕದವರೇ. ನೆಲ, ಜಲ, ಭಾಷೆ, ಗಡಿ ಇದನ್ನೆಲ್ಲ ಪ್ರಶ್ನೆ ಬಂದಾಗ ಸತೀಶ್ ಗೌಡ ಹರವೆ ಕಾರ್ಯಕರ್ತನಾಗಿ ಅಷ್ಟೇ ಅಲ್ಲ, ರಾಜ್ಯದ ಉಪಾಧ್ಯಕ್ಷನಾಗಿರೋದು ಒಂದು ಕಡೆ ಆದರೂ ಕೂಡ ಸ್ವತಃ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾನೇ ಮುಂದಾಗಿ ಎಲ್ಲ ಇಂತಹ ಚಳವಳಿಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾನೆ. ಅಷ್ಟೇ ಅಲ್ಲ, ಸ್ವತಃ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾನೆ. ನಾನು ಕಳೆದ 20 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಒಬ್ಬ ಒಳ್ಳೆಯ ಕವಿಯೂ ಕೂಡ ಅವ ಈಗಾಗಲೇ 2-3 ಕವನ ಸಂಕಲನಗಳನ್ನು ತಂದಾನೆ. ಅದು ಭಾಳ ಖುಷಿದು. ಅಂದರೆ ಕನ್ನಡ ಹೋರಾಟಗಾರರು ಸಾಹಿತಿಗಳಾಗಿದ್ದರೆ ಅದರದ್ದು ಮೆರಗ ಬೇರೆ ಅಂಥೇಳಿ ಅಂತೀವಲ್ಲ, ಹಾಗೆ ಸತೀಶ್ ಒಬ್ಬ ಉತ್ತಮ ನಾಯಕ. ಅವನ್ನೆಲ್ಲ ನೋಡ್ತಾ ಇದ್ರೆ ಏನೋ ಖುಷಿ, ಏನೋ ಆನಂದ, ಏನೋ ಅದನ್ನು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ
ಇವತ್ತು ಇಲ್ಲಿ ನನಗೆ ಕರ್ಕೊಬಂದಿರೋದಕ್ಕೆ ಅಂಜನಪ್ಪನವರ ಕಾರಣ. ಪುಟ್ಟರಾಜು ಅವರು ಕಾರಣ. ಪುಟ್ಟರಾಜು ಅವರು ಈಗ ನನಗೆ ಅಂಜನಪ್ಪ ಕರ್ಕೊಬಂದರು, ಅಂಜನಪ್ಪನ ಪುಟ್ಟರಾಜು ಕರ್ಕೊಬಂದ್ರು. ಹಾಗೆ ಎಲ್ಲರೂ ನಮ್ಮವರೇ. ಪ್ರೀತಿಯಲ್ಲೇ ಇರೋ ಸುಖ ನನಗೆ ಗೊತ್ತಿಲ್ಲ, ಏನಂತೀರಾ ಬಾ ಅಂತೀರಾ, ಬಂದರೆ ಬಲು ತೊಂದರೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ.